ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ 2026-27ನೇ ಸಾಲಿನ ಆಯವ್ಯಯ ಮಂಡಿಸಿದ್ದು 1.82 ಲಕ್ಷ ರೂಪಾಯಿ ಉಳಿತಾಯ ಅಂದಾಜು ಮಾಡಲಾಗಿದೆ. ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಪ್ರಸಕ್ತ ವರ್ಷದ ಆಯವ್ಯಯ ಮಂಡನಾ ಸಭೆಯಲ್ಲಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಬಜೆಟ್ ಅನ್ನು ಮಂಡಿಸಿದರು. 2026-27ನೇ ಸಾಲಿನಲ್ಲಿ 1368.12 ಲಕ್ಷ ಆದಾಯ ನಿರೀಕ್ಷೆ ಮಾಡಲಾಗಿದ್ದು 1366.30 ಲಕ್ಷ ಖರ್ಚು ಅಂದಾಜು ಮಾಡಲಾಗಿದೆ. 1.82 ಲಕ್ಷ ಉಳಿತಾಯವಾಗಲಿದೆ ಎಂದಿದ್ದಾರೆ. ಈ ಬಾರಿ ಪಟ್ಟಣದ ಪಾರ್ಕ್ಗಳ ಹಾಗೂ ಮೈದಾನಗಳ ನಿರ್ವಹಣೆಗೆ ಒತ್ತು ನೀಡುವುದರ ಜೊತೆಗೆ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಮೇ ಅಂತ್ಯದೊಳಗೆ ಆರಂಭಿಸಲಾಗುವುದು ಎಂದು ಹೇಳಿದರು. 8.33 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ನಗರದಲ್ಲಿ ರಸ್ತೆ, ನೀರು, ಚರಂಡಿ, ನೈರ್ಮಲ್ಯ, ಬೀದಿ ದೀಪಗಳ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯ ನೀಡುವ ಕಾರ್ಯ ಸಮರ್ಪಕವಾಗಿ ಆಗಬೇಕಾಗಿದೆ ಹಾಗೂ ಅದಕ್ಕಾಗಿ ಒತ್ತು ನೀಡಲಾಗಿದೆ ಎಂದರು. ನೈರ್ಮಲ್ಯ ರಿಪೇರಿ ವೆಚ್ಚ 3.5 ಲಕ್ಷ, ನೈರ್ಮಲ್ಯ ಹೊರಗುತ್ತಿಗೆ ವೆಚ್ಚ 25 ಲಕ್ಷ, ನೀರು ಸರಬರಾಜು ಹೊರಗುತ್ತಿಗೆ ನೌಕರರ ವೆಚ್ಚ 20 ಲಕ್ಷ, ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ 5 ಲಕ್ಷ, ಬೀದಿ ನಾಯಿಗಳ ಆಶ್ರಯ ಮತ್ತು ಮೂಲಭೂತ ಸೌಕರ್ಯ ನೀಡಲು 8 ಲಕ್ಷ, ಪ್ರವಾಸ ಅಧ್ಯಯನ 10 ಲಕ್ಷ, ಪಾರ್ಕ್ ಅಭಿವೃದ್ಧಿ ವೆಚ್ಚ 10 ಲಕ್ಷ, ವಾಣಿಜ್ಯ ಮಳಿಗೆ ರಿಪೇರಿ ವೆಚ್ಚ 30 ಲಕ್ಷ, ಪೇ ಅಂಡ್ ಪಾರ್ಕಿಂಗ್ 80 ಲಕ್ಷ, ನೀರು ಸರಬರಾಜು ದುರಸ್ತಿ ಮತ್ತು ನಿರ್ವಹಣೆ ವೆಚ್ಚ 5 ಲಕ್ಷ, ಗೃಹ ಭಾಗ್ಯ ವೆಚ್ಚ 23 ಲಕ್ಷ, ಕಚೇರಿ ಉಪಕರಣ ವೆಚ್ಚ 3 ಲಕ್ಷ. ತದನಂತರ SFC ಅನುದಾನ ಖರ್ಚು 24.10% ಖಾತೆಗೆ 2.41 ಲಕ್ಷ, 7.25% ಖಾತೆಗೆ 0.73 ಲಕ್ಷ, 5% ಖಾತೆಗೆ 0.50 ಲಕ್ಷ. ಉಳಿಕೆ ಅನುದಾನಕ್ಕೆ ಖರ್ಚು ತಡೆಗೋಡೆ ನಿರ್ಮಾಣದ ವೆಚ್ಚ 1.12 ಲಕ್ಷ. 2025-26ನೇ ಸಾಲಿನ ನಿರೀಕ್ಷಿತ ಖರ್ಚು 1366.30 ಲಕ್ಷ. ಉಳಿತಾಯ 1.82 ಲಕ್ಷ ಉಳಿತಾಯ ಆಗಿದೆ. 2026-27ನೇ ಸಾಲಿಗೆ ಆಯವ್ಯಯ ರೂಪಾಯಿ 13,66,30,134. ಆಯವ್ಯಯದ ವಿವರ: ಆರಂಭದಲ್ಲಿ 843.85 ಲಕ್ಷ ಇತ್ತು. ಜಮೆ 2645.95 ಲಕ್ಷ ಮತ್ತು 3489.80 ಲಕ್ಷದಲ್ಲಿ ಖರ್ಚು 2592.83 ಲಕ್ಷ ಖರ್ಚಾಗಿದೆ. ಇನ್ನು ಉಳಿಕೆ ಶುಲ್ಕ ಉಳಿಕೆ ಶುಲ್ಕನು 897.92 ಲಕ್ಷ ಉಳಿಕೆ ಇದೆ. 2026-27ನೇ ಸಾಲಿನ ಆಯವ್ಯಯದ ಗೋಷ್ವಾರೆ ನಾವು ನೋಡೋದಾದ್ರೆ 25-26ನೇ ಸಾಲಿನ ನಿರೀಕ್ಷಿತ ಆದಾಯ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಎಲ್ಲ ಮೆಷಿನರೀಸ್ಗಳನ್ನ ಪ್ಲಾಂಟ್ ಮಾಡಿ ಇಮಿಡಿಯೇಟ್ ಆಗಿ ರನ್ ಮಾಡಬೇಕು ಅಂತೇಳಿ ಆ ಕಾರ್ಯ ಇನ್ನೇನು ಮುಗಿಯುವ ಹಂತದಲ್ಲಿರೋದ್ರಿಂದ ಏಪ್ರಿಲ್ ಮತ್ತು ಮೇ ಅಂತ್ಯದೊಳಗಾಗಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮುಗಿಸಿ ಅಲ್ಲಿ ನಾವು ಚಾಲನೆಯನ್ನ ಕೊಡ್ತೀವಿ. ಸಾಧ್ಯವಾದಷ್ಟು ಕಸನ ಇಲ್ಲೇ ಬೇರ್ಪಡಿಸಿ ಇಲ್ಲೇ ಅದನ್ನ 50% ಅಷ್ಟು ಬಳಸಿ ಅದನ್ನ ಗೊಬ್ಬರವಾಗಿ ಪರಿವರ್ತನೆಯಾಗಿ ಬಂದ ನಂತರ ಅದನ್ನ ತಗೊಂಡೋಗಿ ಅಲ್ಲಿ ಪ್ರೊಸೆಸಿಂಗ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಸಂಸ್ಕರಣೆ ಮಾಡುವಂತ ಕೆಲಸ ಮಾಡ್ತೀವಿ. ಅಲ್ಲಿವರೆಗೆ ಈಗ ಆಲ್ರೆಡಿ ನಮ್ಮ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ನಡೀತಾ ಇದ್ದಾವೆ. ಇದನ್ನ ನಾವು ಮೇ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ. ಇದು ಮೇಜರ್ ಆಗಿ ಈ ವರ್ಷ ಇರುವಂತದ್ದು. ಉಳಿದಂತೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು 16 ಫೈನಾನ್ಸ್ ಅಲ್ಲಿ ಈ ವರ್ಷದಿಂದ ಹೊಸದಾಗಿ ಅದು ಯೋಜನೆ ಜಾರಿ ಆಗ್ತಾ ಇರೋದ್ರಿಂದ ಅದರಲ್ಲಿ ಯಾವ ಗೈಡ್ಲೈನ್ಸ್ ಬರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಸಭೆಯಲ್ಲಿ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಅಭಿಯಂತರ ಹೇಮಂತ್ ಕುಮಾರ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್, ವಿಷಯ ಸಂಗ್ರಹಕಿ ರೂಪಾ ಮಹೇಂದ್ರ ಕುಮಾರ್, ಲೆಕ್ಕಾಧಿಕಾರಿ ಭಾವನಾ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.